ನಮಸ್ಕಾರ ವೀಕ್ಷಕರೇ. ಇವತ್ತು ಅಜ್ಜಂಪುರ ತಾಲೂಕಿನ ಪಟ್ಟಣ ಪಂಚಾಯಿತಿ ಚುನಾವಣೆ ಇನ್ನೇನು ಕೇವಲ 5 ದಿನಗಳ ಕಾಲ ಉಳಿದಿದೆ. ಈ ಒಂದು ಸಂದರ್ಭದಲ್ಲಿ ವಾರ್ಡ್ ನಂಬರ್ 3ರಲ್ಲಿ ನಾವು ಇವತ್ತು ಇದ್ದೇವೆ. ಈ ವಾರ್ಡ್ ನಂಬರ್ 3ರ ಮತದಾರ ಬಂಧುಗಳು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಬನ್ನಿ, ಇವರು ಏನೆಲ್ಲ ಒಂದು ವಿಚಾರವನ್ನ ಹಂಚ್ಕೊಳ್ತಾರೆ, ಯಾವ ಅಭ್ಯರ್ಥಿ ಪರ ಇವರು ಮಾತನಾಡ್ತಾರೆ ಅನ್ನೋ ಒಂದು ವಿಚಾರವನ್ನ ಕೇಳೋಣ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಜಯಕೃಷ್ಣ ಮೂರ್ತಿ ಅಂತ. ಜಯಕೃಷ್ಣ ಮೂರ್ತಿ. ಹೌದು. ಎಸ್ ಸರ್. ಈ ಒಂದು ತಮ್ಮ ವಾರ್ಡ್ ಸಂಖ್ಯೆ ಎಷ್ಟು ಸರ್? ವಾರ್ಡ್ ಸಂಖ್ಯೆ 3. 3. ಸೊ ಈ ವಾರ್ಡ್ ಅಲ್ಲಿ ಯಾವ ಅಭ್ಯರ್ಥಿ ಅಥವಾ ಯಾವ ಪಕ್ಷ ಬಂದ್ರೆ ಸೂಕ್ತ ಅನ್ನೋ ಒಂದು ವಿಚಾರವನ್ನ ತಾವು ವ್ಯಕ್ತಪಡಿಸ್ತೀವಿ. ನಮ್ಮ ಶಿವಣ್ಣವರು ಹಿಂದಿನಿಂದ ಅಳಿದ್ರು, ಮೇಲಾಗಿ ನಮ್ಮ ಸ್ನೇಹಿತರು, ಹಾಗಾಗಿ ನಾವು ಅವ್ರನ್ನ ಕಾಯಿಸ್ಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಓಕೆ. ಹಾಗಾಗಿ ನಾವು ಶತಾಯಗತಾಯ ನಾವು ತರಬೇಕು ಅನ್ನೋ ವಿಚಾರದಲ್ಲಿ ನಾನು ಶ್ರಮ ಪಡ್ತಾ ಇದ್ದೆ. ನಾನು ಬದ್ಧನಿದ್ದೇನೆ. ಹಾಗಾಗಿ ನಾವು ಅವನ್ನ ತಂದೆ ತರ್ತೀವಿ. ನಾನು ಹಿಂದೆ JDS ಕಾಲಘಟ್ಟಕ್ಕೆ ನಾವು ಪಕ್ಷದ ಒಂದು ಇದನ್ನ ನಾವು ಮರೆಯಕ್ಕೆ ಹಾಗಾಗಿ ನಾವು ಪದಕ್ಕೆ ನಾವು ಅಂದ್ರೆ ತಾವು ಪಕ್ಷ ನೋಡ್ತಾ ಇದ್ದೀರಾ ಅಥವಾ ವ್ಯಕ್ತಿ ನೋಡ್ತಾ ಇದ್ದೀರಾ? ಒಳ್ಳೆಯದು, ಪಕ್ಷನೂ ಒಳ್ಳೆಯದು, ಎರಡೂ ಬೇಕು. ಮತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ನಮ್ಮ ಕುಮಾರಸ್ವಾಮಿ ಅವರು. ಓಕೆ. ಹಾಗಾಗಿ ಈಗ ನಮ್ಮ ಭದ್ರಾವತಿಗೆ ಇಲ್ಲಿಗೆ ಏನಾದರೂ ಒಂದು ನಮ್ಮ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ನಮ್ಮ ಭದ್ರಾವತಿಗೆ ಮತ್ತೆ ಸ್ಟೀಲು ಮತ್ತು ಸಕ್ಕರೆ ಮತ್ತು ಸಿಮೆಂಟ್ ಕಾರ್ಖಾನೆ ತರಲಿಕ್ಕೆ ಶತಾಯಗತಾಯ ಮತ್ತು ಕೇಂದ್ರದಲ್ಲಿ ಹೋರಾಟ ಮಾಡಿ ಅದನ್ನು ಮುಂಚೂಣಿಯಲ್ಲಿ ತಂದಿದ್ದಾರೆ. ಅದರಿಂದ ನಾವು ಅವ್ರನ್ನ ಗುರುತಿಸೋಕ್ಕೆ, ಅದರಿಂದ ಇನ್ನೂ ನಮ್ಮ ಆದಷ್ಟು ನಮ್ಮ ಕರ್ನಾಟಕದಲ್ಲಿ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ ಒಂದು ಅನುಕೂಲ ಮಾಡ್ತಾರೆ ಅನ್ನೋ ನಮ್ಮ ಅಭಿಲಾಷೆ ಇದೆ. ಅದರಿಂದ ನಾವು ಅವ್ರನ್ನ ತರಬೇಕು ಅನ್ನೋ ವಿಚಾರದಲ್ಲಿ, ನಮ್ಮಲ್ಲಿ ಒಂದ್ಸತಿ JDS ತರಬೇಕು ಅನ್ನೋ ವಿಚಾರದಲ್ಲಿ ನಾವು ಶತಾಯಗತಾಯ ನಾವು ಶ್ರಮಕ್ಕೆ ಸಿದ್ಧರಿದ್ದೇವೆ. ಸರ್ ನಮಸ್ಕಾರ. ನನ್ನ ಹೆಸರು ರಂಗಸ್ವಾಮಿ ಅಂತ. ನಾನು 5ನೇ ವಾರ್ಡ್ನವರು. ಆದರೂ ಕೂಡ ನಾನು 3ನೇ ವಾರ್ಡಿನ ಪ್ರಕಾರ ಮಾತಾಡ್ತಾ ಇದ್ದೀನಿ. ಅವರು ಶಿವಾನಂದಣ್ಣ ಅಂತೇಳಿ ನಮಗೆ ಭಾಳ ಹಿರಿಯರು. ಅವ್ರನ್ನ ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀನಿ. ಅವರು ರಾಮಕೃಷ್ಣ ಹೆಗಡೆ ಕಾಲಿಂದನೂ ಇಲ್ಲಿ JDS ಅಲ್ಲೇ ಇದ್ದಾರೆ. ಆದರೂ ಇಂಥವ್ರನ್ನ, ರಾಜಕೀಯದವ್ರನ್ನ, ಹಿರಿಯರನ್ನ ಉಳಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅಂಥವ್ರನ್ನ ಗೆಲ್ಲಿಸ್ಬಿಟ್ಟು ಇಲ್ಲಿ ಸಣ್ಣ ಜನಾಂಗದವರು ಇದೆಲ್ಲ ಇದ್ದಾರೆ, ಅಂಥವ್ರಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಅದ್ರ ಮನೆಯಲ್ದವರು ಎಲ್ಲರೂ ಇದ್ದಾರೆ, ಕೆಲವೊಂದು ಜನ SC ST ಸಮಾಜದಲ್ಲೂ ಇದ್ದಾರೆ. ಅಂಥವ್ರಿಗೆ ಇಂಥವ್ರು ಬಂದರೆ ಅವರಿಂದ ಒಂದು ಒಳ್ಳೆ ಅನುಕೂಲ ಆಗುತ್ತದೆ. ಇಂಥ ಅಭ್ಯರ್ಥಿನ ನಾವು ಆರಿಸ್ಬಿಟ್ಟು ಗೆಲ್ಲಿಸೋಕೆ ಎಲ್ಲರೂ ಸಹಾಯ ಮಾಡಿ, ಒಂದು ಎಲ್ಲ ಜನ ಸೇರಿಬಿಟ್ಟು ಅವ್ರಿಗೊಂದು ಕೈಗೂಡಿ ಆ ವಾರ್ಡಿನ ವ್ಯಕ್ತಿಗಳು ಯಾರ್ಯಾರು ಇದ್ದೀರಿ ಎಲ್ಲರೂ ಸೇರಿಬಿಟ್ಟು ನಾವು ಸಹ ಅವ್ರ ಜೊತೆ ಇದ್ದೀವಿ. ನಾವು ಮೊದಲಿಂದ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿದ್ವಿ. ಅವರು ಭಾಳ ಒಳ್ಳೆ ವ್ಯಕ್ತಿ. ಆದರೂ ಅಂತನ್ನ ಬರಬೇಕು, ಪಟ್ಟಣ ಪಂಚಾಯತಿಗೆ ಬರಬೇಕು. ಈಗ ದಿನೇ ದಿನೇ ರಂಗೆ ಇರ್ತಾ ಇದೆ ಪಟ್ಟಣ ಪಂಚಾಯತಿ ಇದು ಚುನಾವಣೆ. ಆದ್ರಿಂದ ನಾವು ಅವ್ರ ಹಿಂದೆ ಇದ್ದೀವಿ, ಅವ್ರ ಮುಂದೆ ಬಿಟ್ಬಿಟ್ಟು ನಾವು ಹಿಂದೆ ಬೆಂಬಲಿಸ್ತಾ ಇದ್ದೀವಿ. ಇಂಥ ರಾಜಕೀಯ ವ್ಯಕ್ತಿಗಳು ನಮ್ಮಲ್ಲಿದ್ರೆ ನಮ್ಮ ಅಜ್ಜಂಪುರ ಭಾಳ ಇದರಿಂದ ಮುಂದುವರಿಯುತ್ತೆ. ಪಟ್ಟಣ ಪಂಚಾಯತಿಯಲ್ಲೂ ಕಾಮಗಾರಿಗಳು ಸರಾಗವಾಗಿ ನಡೆಯುತ್ತೆ ಸರ್. ಖಂಡಿತ. ಇನ್ನೇನು ಕೇವಲ 5 ದಿನಗಳ ಕಾಲ ಉಳಿದಿರ್ತಕ್ಕಂಥದ್ದು ಚುನಾವಣೆ. ಸೊ ಈ ಚುನಾವಣಾ ವಿಚಾರವಾಗಿ ತಾವು ಸಹ ಪಬ್ಲಿಕ್ ಅಂದ್ರೆ ಮತದಾರರಾಗಿರೋ ಕಾರಣ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಾ ನಮ್ಮ ಒಂದು ವಾಹಿನಿ ಮುಖೇನ? ನನ್ನ ಎಲ್ಲ ಅಣ್ಣ ತಮ್ಮಂದಿರು ನಿಂತಿರುವಂತ ಪ್ರತಿನಿಧಿಗಳು, ಎಲ್ಲ ಅಭ್ಯರ್ಥಿಗಳಿಗೂ ಆ ದೇವರು JDS ಆಗ್ಬೋದು, BJP ಆಗ್ಬೋದು, ಎಲ್ಲರನ್ನು ಒಂದು ಸಮ್ಮುಖದಲ್ಲಿ ಗೆಲ್ಲಿಸಿ ತರಬೇಕು ಅನ್ನೋದು ನನ್ನ ಭಾವನೆ. ಆದರೂ BJP JDS ಈಗ ಒಂದಾಗಿದೆ. ಅವರು ಈ ಗೆಲುವನ್ನ 3ನೇ ವಾರ್ಡಲ್ಲಿ ಖಂಡಿತ ಸಾಧಿಸ್ತಾರೆ ಅನ್ನೋ ಭರವಸೆ ನನ್ನಲ್ಲಿದೆ. ಸರ್, ಅಜ್ಜಂಪುರ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ 3ರ ಪ್ರಬಲ ಅಭ್ಯರ್ಥಿ ಅಂದ್ರೆ JDS ಪಕ್ಷದ ಪ್ರಬಲ ಅಭ್ಯರ್ಥಿ ಆದಂತಹ S ಶಿವಾನಂದ್ ರವರ ಮಗರವರಾಗಿದ್ದೀರಿ. ಸೊ ತಾವು ನಮ್ಮ ಸುತ್ತ ವಾಹಿನಿ ಮುಖೇನ ತಮ್ಮ ವಾರ್ಡ್ ನಂಬರ್ 3ರ ಮತದಾರ ಬಂಧುಗಳಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಈ ಒಂದು ಸಂದರ್ಭದಲ್ಲಿ? ಸರ್, ನಾವು JDS ಮೂಲ JDS. ನಾವು ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದಲೂ ಸಹ ಇದೇ ಪಕ್ಷದಲ್ಲಿ ಬರ್ತಾ ಇದ್ದೇವೆ. ದೇವೇಗೌಡರ ಆದಿಯಲ್ಲಿ, ಕುಮಾರಸ್ವಾಮಿಯವರ ಆದಿಯಾಗಿ, ಈಗ ನಿಖಿಲ್ ಕುಮಾರಸ್ವಾಮಿ ಆದಿಯಲ್ಲಿ ಬರ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಅಜ್ಜಂಪುರದ 3ನೇ ವಾರ್ಡಿನ ಮತದಾರ ಬಂಧುಗಳು ನಮ್ಮನ್ನು ಜಯಶೀಲರಾಗಿ ಮಾಡಿದರೆ ನಾವು ನಿಮಗೆ ಯಾವ ಕೆಲಸಗಳು ಸಹ ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ನೀವು ಹೇಳಿದ ಕೆಲಸಗಳನ್ನು ಚಾಚು ಚಪ್ಪದೆ ಮಾಡುತ್ತೇವೆ. ಮತ್ತು ಇದೇ ರೀತಿ ನಾವು ಅಜ್ಜಂಪುರದ ಪಟ್ಟಣದ ಅಭಿವೃದ್ಧಿಗೂ ಸಹ ಕೈ ಜೋಡಿಸುತ್ತೇವೆ ಎಂದು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಮತದಾರ ಬಂಧುಗಳು ನಮ್ಮನ್ನು
3ನೇ ವಾರ್ಡಿನ ಜಯಶೀಲರಾಗಿ ಮಾಡಿದರೆ ಬೇಡಿಕೆಗಳನ್ನು ನಾವು ಚಾಚು ತಪ್ಪದೆ ಈಡೇರಿಸುತ್ತೇವೆ. ನಮಸ್ಕಾರ ವೀಕ್ಷಕರೇ, ಸಮಸ್ತ ನಾಡಿನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ, ವೀಕ್ಷಕರೇ, ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ. ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ, ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಅಂತಹ ಕೆಲವೊಂದು ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಪಟ್ಟಣ ಪಂಚಾಯಿತಿ ಚುನಾವಣೆಯ ವಾರ್ಡ್ ನಂಬರ್ 3ರ NDA ಮೈತ್ರಿಕೂಟದ JDS ಪಕ್ಷದ ಪ್ರಬಲ ಅಭ್ಯರ್ಥಿಗಳು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮೆಡಿಕಲ್ ಶಿವಾನಂದ್ ಎಂದೇ ಹೆಸರಾಂತ ಜನಪ್ರಿಯ ನಾಯಕರು ಸಹ ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಸ್ ಶಿವಾನಂದ್ ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಬನ್ನಿ ಹಾಗಾದ್ರೆ ಈ ಒಂದು ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಚುನಾವಣಾ ದಿನೇ ದಿನೇ ರಂಗೇರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ವಾರ್ಡ್ ನಂಬರ್ 3ರ ಮತದಾರ ಬಂಧುಗಳನ್ನ ಉದ್ದೇಶಿಸಿ ಏನೆಲ್ಲ ಒಂದು ವಿಚಾರವನ್ನ ಹಂಚಿಕೊಳ್ತಾರೆ ಸ್ವತಃ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಮತದಾರ ಬಂಧುಗಳೇ, ನಾನು 3ನೇ ವಾರ್ಡಿನ NDA ಮೈತ್ರಿಕೂಟದ JDS ಪಕ್ಷದ ವತಿಯಿಂದ ನಾನು ಸ್ಪರ್ಧೆ ಮಾಡಿರುತ್ತೇನೆ. ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಸಾರ್ವಜನಿಕ ಜೀವನದಲ್ಲಿ ನನ್ನ ವೃತ್ತಿಯ ಮಧ್ಯದಲ್ಲಿ ಅನೇಕ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪ್ರತಿದಿನ ಒಂದಲ್ಲ 10 ಸಾರ್ವಜನಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀನಿ. ಆ ಹಿನ್ನೆಲೆಯಲ್ಲಿ ನನಗೆ ಈಗಾಗಲೇ 4 ಬಾರಿ ಈ ಪಟ್ಟಣದ ಈ ಹಿಂದೆ ಇದ್ದಂಥ ಮಧ್ಯಂತರ ಮಂಡಲ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ನನ್ನನ್ನು ಆಯ್ಕೆ ಮಾಡಿದರು. ಆ ಹಿನ್ನೆಲೆಯಲ್ಲಿ ಈಗ ನಡೀತಿರ್ತಕ್ಕಂಥ ಏನು ಪಟ್ಟಣ ಪಂಚಾಯಿತಿ ಮೊದಲ ಈ ಚುನಾವಣೆಗೆ ನಾನು NDA ಮೈತ್ರಿಕೂಟದ JDS ಪಕ್ಷದ ಅಭ್ಯರ್ಥಿಯಾಗಿ ಒಕ್ಕೂರೂರಿಂದ ನನ್ನನ್ನು ಸ್ಪರ್ಧೆ ಮಾಡಲು ಪಕ್ಷ ಸೂಚಿಸಿತು. ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಈ ಕಣದಲ್ಲಿದ್ದೀನಿ. ಇಲ್ಲಿ 16 ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ. ಅದ್ರ ಜೊತೆಗೆ ಈ ಕ್ಷೇತ್ರ ವಿಚಿತ್ರವಾಗಿದೆ. ಈ ಒಂದು 3ನೇ ವಾರ್ಡು ಇಡೀ 11 ವಾರ್ಡ್ಗಳ ತುಲನೆ ಮಾಡಿದಾಗ ಅತ್ಯಂತ ಹೆಚ್ಚು ಮತದಾರರು ಹೊಂದಿರತಕ್ಕಂಥ ಈ ಕ್ಷೇತ್ರ ಆಗಿದೆ. 1605 ಮತದಾರರು ಹೊಂದಿರತಕ್ಕಂಥ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗದೆ ಕೇವಲ ಮುಸ್ಲಿಂ ಮತದಾರರು ಹೆಚ್ಚಿರತಕ್ಕಂಥ ಒಂದು ಕ್ಷೇತ್ರದಲ್ಲಿ ನಾನು ಇಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ಈ ಒಂದು ಕ್ಷೇತ್ರ ಅಜ್ಜಂಪುರ ಪಟ್ಟಣ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ವರ್ಗದವರು ಸಹ ಈ ಒಂದು ವಾರ್ಡ್ನಲ್ಲಿದ್ದಾರೆ. ಇಲ್ಲಿ ಅನೇಕ ಸುಶಿಕ್ಷಿತರು ಮತ್ತು ಶಿಕ್ಷಣವಂತರು ಮತ್ತು ಅತಿ ಕಡು ಬಡವರು ಸಹ ಈ ಒಂದು ವಾರ್ಡ್ನಲ್ಲಿ ಇದ್ದಾರೆ. ಅವರಿಗೆ ಮೂಲಭೂತ ಸೌಕರ್ಯವಾದ ರಸ್ತೆ, ನೀರು, ವಿದ್ಯುತ್ತು ಮತ್ತು ಪರಿಸರ ಮತ್ತು ಆರೋಗ್ಯ ಈ ಒಂದು ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಅಂಥವರನ್ನು ಗುರುತಿಸಿ ಅವರಿಗೆ ನಾನು ನ್ಯಾಯವನ್ನು ದೊರಕಿಸಿಕೊಡುವ ಹಿನ್ನೆಲೆಯಲ್ಲಿ ಈ ದಿವಸ ನಾನು ಈ ಒಂದು ಕ್ಷೇತ್ರನ ಆಯ್ಕೆ ಮಾಡ್ಕೊಂಡೆ. ಅತ್ಯಂತ ಕಷ್ಟಕರ ಮತ್ತು ಕ್ಲಿಷ್ಟವಾಗಿರ್ತಕ್ಕಂಥ ಕ್ಷೇತ್ರ ಆದರೂ ಪರವಾಗಿಲ್ಲ ಅಂತೇಳಿ ನಾನು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಮೇಲಾಗಿ ಇಲ್ಲಿರ್ತಕ್ಕಂಥ ಬಹುಶಿಕ್ಷಿತ ವರ್ಗದ ಜನ ಏನು ನಿಂತಿರ್ತಕ್ಕಂಥ 3 ಅಭ್ಯರ್ಥಿಗಳನ್ನು ತುಲನೆ ಮಾಡಿ ಮತವನ್ನು ಚಲಾಯಿಸ್ತಾರೆ ಅನ್ನೋ ಒಂದು ಅಪಾರ ನಂಬಿಕೆಯಿಂದ ನಾನು ಇಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಬಹುತೇಕ ಅದು ಮುಂಬರುವ ದಿನಗಳಲ್ಲಿ ಇತ್ತೀಚೆಗೆ ದಿನೇ ಈ ರಾಜಕೀಯ ಒಂದು ಷಡ್ಯಂತ್ರ ನಡೀತಾ ಇದೆ. ಅದೇನೇ ಎದುರು ಸಹಿತ ಅದನ್ನೆಲ್ಲ ಹಿಮ್ಮೆಟ್ಟಿಸುವಂತ ಶಕ್ತಿ, ಸಾಮರ್ಥ್ಯ ನನಗೆ ನನ್ನ ಪಕ್ಷ ಕೊಟ್ಟಿದೆ. ಅದನ್ನು ನಾನು ನಿಭಾಯಿಸ್ತೀನಿ ಅನ್ನೋ ಒಂದು ಧೈರ್ಯದಿಂದ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀನಿ. ಸರ್, ತಾವು ಸಹ JDS ಪಕ್ಷದ ಒಂದು ಅನುಭವವುಳ್ಳ ರಾಜಕಾರಣಿಗಳಾಗಿ ಈ ಒಂದು ಭಾಗದಲ್ಲಿ ಕೆಲಸ ಕಾರ್ಯವನ್ನ ನಿರ್ವಹಿಸಿರೋ ಕಾರಣ ತಮಗೆ ನಾವು ಕೇಳೋದಾದ್ರೆ, ಯುವ ಶಕ್ತಿ ದೇಶದ ಶಕ್ತಿ ಅಂತಾರೆ. ಅಂತ ಒಂದು ಯುವ ಜನತೆಯನ್ನ ಉದ್ದೇಶಿಸಿ, ಅಂದ್ರೆ ವಾರ್ಡ್ ನಂಬರ್ 3ರ ಯುವ ಜನತೆ ಆಗಿರ್ಬೋದು ಅಥವಾ ತಮ್ಮ ಅಜ್ಜಂಪುರ ತಾಲೂಕಿನ ಯುವ ಜನತೆ ಆಗಿರ್ಬೋದು, ಅವರನ್ನ ಉದ್ದೇಶಿಸಿ ತಾವು ಏನ್ ಸಲಹೆ ಸೂಚನೆಗಳನ್ನ ಕೊಡ್ತೀವಿ? ಬಹುಶಃ ಇವತ್ತಿನ ನಿಂತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಲ್ಲಿ ವಯಸ್ಸಿನ ಅನುಭವ ಜೊತೆಗೆ ರಾಜಕಾರಣದ ಅನುಭವ, ನಾನು ಅತ್ಯಂತ ಹಿರಿಯ ಸದಸ್ಯನಾಗಿ ಇದ್ದೀನಿ. ಈಗ ನಿಂತಿರ್ತಕ್ಕಂಥ ಅನೇಕ ಯುವಕರು ಇನ್ನು 1-2 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕಣಕ್ಕಿಳಿದಿದ್ದಾರೆ. ಆ ಎಲ್ಲ ವರ್ಗದ ಜನಗಳನ್ನ ಕಂಪೇರ್ ಮಾಡಿದರೆ ನಾನು ಅತ್ಯಂತ ಹಿರಿಯ ಸದಸ್ಯ. ಜೊತೆಗೆ 4 ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಪಾರದರ್ಶಕವಾದ ಆಡಳಿತವನ್ನು ನೀಡಿ ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗೆ, ತಮಗೆ ಗೊತ್ತಿರ್ಬೋದು ನಾವು ನಿಂತಿರ್ತಕ್ಕಂಥ ವಾರ್ಡು
ಅಂಬೇಡ್ಕರ್ ಬಡಾವಣೆ ಇರ್ಬೋದು, ಬಸವೇಶ್ವರ ಬಡಾವಣೆ ಇರ್ಬೋದು, ಅಜ್ಜಂಪುರದ ಬೀರ್ಲಿಂಗೇಶ್ವರ ಬಡಾವಣೆ ಇರ್ಬೋದು, ಅಥವಾ ರಾಮಕೃಷ್ಣ ಹೆಗಡೆ ಬಡಾವಣೆ, ಇವೆಲ್ಲವಕ್ಕೂ ನಾಮಕರಣ ಮಾಡಿದ್ದೆ ನನ್ನ ಅವಧಿನಲ್ಲಿ. ಅದೇ ರೀತಿ ಈಗಿನ ಇತ್ತೀಚಿನ ಯುವ ಪೀಳಿಗೆಗೆ ಈಗ ನಾನು ಈಗಾಗಲೇ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರಿಗೆ ಹಲವಾರು ಬಾರಿ ಮನವಿಯನ್ನು ಅರ್ಪಿಸಿ ಹತ್ತಿರದ ಭದ್ರಾವತಿಯಲ್ಲಿರ್ತಕ್ಕಂಥ VSL ಕಾರ್ಖಾನೆಯನ್ನು ಪುನಶ್ಚೇತನ ಮಾಡೋದಕ್ಕೆ ಈಗಾಗಲೇ ಆತ್ಮನಿರ್ಭರ ಯೋಜನೆ ಅಡಿಯಲ್ಲಿ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಏನು ವಿಶಾಖಪಟ್ಟಣಂನಲ್ಲಿ ವೈಜಾಗ್ ಅನ್ನೋ ಒಂದು ರಾಷ್ಟ್ರ ಮಟ್ಟದ ಉಕ್ಕು ತಯಾರಿಕಾ ಘಟಕವನ್ನು ಪುನಶ್ಚೇತನ ಮಾಡಿ ಇವತ್ತು ಹಾಲಿನ ಅಭಿಷೇಕದಲ್ಲಿ ಆಂಧ್ರದ ಜನತೆ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಏನು VSL ಅನ್ನು ಪುನಶ್ಚೇತನ ಮಾಡಿದರೆ ಈ ಭಾಗದ ನೂರಾರು ಯುವಕರಿಗೆ ಉದ್ಯೋಗ ಸಿಗುವಂತ ಅವಕಾಶ ಇದೆ. ಅದನ್ನು ಬಹುಶಃ ಈ ವರ್ಷದ ಕೊನೆಯ ಭಾಗದಲ್ಲಿ ಆ ಒಂದು ಕಾರ್ಯಕ್ರಮ ಆಗುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಅನೇಕ ನಿರುದ್ಯೋಗಿ ಯುವಕರನ್ನ ಆ ಒಂದು ಕಾರ್ಖಾನೆಗೆ ಸೇರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ಅದ್ರ ಜೊತೆಗೆ ಈಗ ಏನು ನಿಂತಿರ್ತಕ್ಕಂಥ ಅನೇಕ ಯುವಕರಿಗೆ ಮಾರ್ಗದರ್ಶಕರಾಗಿ ಅವ್ರನ್ನ ಈ ಪಟ್ಟಣದ ಅಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆಡಳಿತವನ್ನು ನೀಡಬೇಕು ಅಂತ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆ ಮಾಡಿರ್ತೇನೆ. ಖಂಡಿತ ಅಭಿವೃದ್ಧಿ ವಿಚಾರವಾಗಿಯೇ ತಮಗೆ ಮತ್ತೊಮ್ಮೆ ನಾವು ಕೇಳೋದಾದ್ರೆ, ತಾವು ಸಹ NDA ಮೈತ್ರಿಕೂಟದ ಪ್ರಬಲ ಒಂದು JDS ಪಕ್ಷದ ತಾವು ಸಹ ಪ್ರಬಲ ಅಭ್ಯರ್ಥಿ ಆಗಿದ್ದೀರಿ. ಸೊ 3ನೇ ವಾರ್ಡಿನ ಜನತೆ ತಮ್ಮನ್ನ ಆಯ್ಕೆ ಮಾಡಿ ವಿಜೇತರನ್ನಾಗಿ ಮಾಡಿದ್ದೇ ಆದಲ್ಲಿ ತಮ್ಮ ಮುಂದಿನ 5 ವರ್ಷದ ಅತಿ ಮುಖ್ಯವಾದ ಈ ಒಂದು ವಾರ್ಡಿಗೆ ಆಗಿರ್ಬೇಕಾಗಿರ್ತಕ್ಕಂತಹ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ತಾವು ಯಾವ ರೀತಿ ಭರವಸೆಯನ್ನ ತಾವು ಜನತೆ ಮುಂದೆ ತಾವು ವ್ಯಕ್ತಪಡಿಸ್ತೀವಿ? ನಾನು ಕೇವಲ ನನ್ನ 3 ವಾರ್ಡಿನ ಸಮಸ್ಯೆ ಒಂದೇ ಅಲ್ಲ, ಈ ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗೆ ಆಗ್ಬೇಕಾಗಿರ್ತಕ್ಕಂಥ ನನ್ನದೇ ಆದ ಚಿಂತನೆಗಳಿವೆ. ಆ ಚಿಂತನೆಗಳನ್ನ ಸಾಕಾರಗೊಳಿಸುವಂತ ಹಿನ್ನೆಲೆಯಲ್ಲಿ 3ನೇ ವಾರ್ಡ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶೆಟ್ಟುಸಿದ್ದಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣ ನಿರ್ಮಾಣ ಇರ್ಬೋದು, ವಾಕ್ಪಾತ್ ಇರ್ಬೋದು, ಮತ್ತೆ ಈಗಾಗಲೇ ಜನ ಸರ್ಕಾರ ಏನು 18 ಎಕರೆ 2 ಗುಂಟೆಯನ್ನ ಪ್ರಜಾಸೌಧವನ್ನು ಕಟ್ಟೋದಕ್ಕೆ ಏನು ಇದು ಮಾಡಿದ್ದಾರೆ, ಅದ್ರ ಬಗ್ಗೆನೂ ಸಹಿತ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನ ಸ್ಥಳೀಯ ಶಾಸಕರೊಂದಿಗೆ ಸೇರ್ಕೊಂಡು ಅದನ್ನು ತ್ವರಿತವಾಗಿ ನಿರ್ಮಾಣ ಆಗಂತ ಒಂದು ಕಾರ್ಯದಲ್ಲಿ ಕೈ ಜೋಡಿಸ್ತೀನಿ. ಅದ್ರ ಜೊತೆಯಲ್ಲಿ ವಿಶ್ವ ಪ್ರಸಿದ್ಧ ಮತ್ತು ರಾಜ್ಯ ಮತ್ತು ಮಹಾರಾಜರ ಕಾಲದಲ್ಲಿ ಏನು ಒಂದು ಅಮೃತ್ ಮಹಲ್ ತಳಿ ಅಭಿವೃದ್ಧಿ ಕೇಂದ್ರ ಅಂತಿತ್ತು, ಆ ಕೇಂದ್ರದ ಪುನಶ್ಚೇತನಕ್ಕೆ ಈಗಾಗಲೇ ಹಲವಾರು ವರ್ಷಗಳಿಂದ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಪ್ರಯತ್ನವನ್ನು ಸಹಿತ ಮುಂದಿನ ದಿನಗಳಲ್ಲಿ ಅದಕ್ಕೂ ಸಹಿತ ಹೋರಾಟ ಮಾಡಿ ಅದನ್ನು ಸಹಿತ ಒಂದು ಹಂತಕ್ಕೆ ತರೋ ರೀತಿಯಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಮತ್ತೆ ವಾರ್ಡಿನ ಸಮಸ್ಯೆ ಬಂದಾಗ ವಾರ್ಡ್ನಲ್ಲಿ 16 ಬಡವರಿಗೆ ಸೂರಿಲ್ಲ, ಮತ್ತೆ ಅಲ್ಪಸಂಖ್ಯಾತರಿಗೆ ಒಂದು ಮನೆಯಲ್ಲಿ ಕೇವಲ 10 ಅಡಿನಲ್ಲಿ ಒಂದು ಸಂಸಾರ ಸಾಕ್ತಾ ಇದೆ, ಅವರಿಗೆ ವಸತಿ ಹೀನರಾಗಿದ್ದಾರೆ, ಅಂತವರಿಗೆ ವಸತಿ ಸೌಲಭ್ಯ, ಆಮೇಲೆ ಸರ್ಕಾರದಿಂದ ಸಿಗತಕ್ಕಂಥ ಈಗಾಗಲೇ ನಾನು ಸುಮಾರು ನಮ್ಮ ಪಟ್ಟಣದ ವ್ಯಾಪ್ತಿನಲ್ಲಿ ಸುಮಾರು 300ರಿಂದ 400 ಜನಕ್ಕೆ ವೃದ್ಧಾಪ್ಯ ವೇತನ, ಅಂಗವಿಕಲರಿಗೆ ವೇತನ, ಮಾನಸಿಕ ರೋಗಿಗಳಿಗೆ ಪ್ರತಿ ತಿಂಗಳು ಬರ್ತಕ್ಕಂಥ ಮಾಸಿಕ ಸೌಲಭ್ಯವನ್ನ ಈಗಾಗಲೇ ನಾನು ತರಿಸ್ಕೊಟ್ಟೆ. ಅದು ನಿರಂತರ ನನ್ನ ಕಾರ್ಯ. ನನ್ನ ವೃತ್ತಿಯ ಮಧ್ಯೆ ನಾನು ವೃತ್ತಿ ಇಲ್ದಲೇ ನಾನು ಜೀವನ ಮಾಡ್ತಾ ಇಲ್ಲ, ವೃತ್ತಿಯ ಮಧ್ಯದಲ್ಲಿ ವೃತ್ತಿ ನಿರತನಾಗಿ ನಾನು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಅದು ಈ ಪಟ್ಟಣದ ಜನತೆ ಗೊತ್ತಿದೆ. ಅದರಲ್ಲೂ ವಿಶೇಷವಾಗಿ ಮತ್ತೆ ನನ್ನ 3ನೇ ವಾರ್ಡ್ನಲ್ಲಿ ನಿರಂತರವಾಗಿ ನಾನು ಕಳೆದ 4-5 ಚುನಾವಣೆಯಲ್ಲೂ ಸಹಿತ ನನ್ನನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ನನ್ನನ್ನು ಆಯ್ಕೆ ಮಾಡಿರ್ತಾರೆ. ಇಲ್ಲಿ ಜಾತಿಯಾಗಲಿ ಮತ್ತೊಂದಕ್ಕಾಗಲಿ ಯಾವುದೇ ತರ ಒತ್ತು ಕೊಡೋದಿಲ್ಲ. ಅಲ್ಪಸಂಖ್ಯಾತರ ಮತಗಳು ಸಹಿತ ನನಗೆ ನನ್ನ ಪಾಲಿಗೆ ಹೊರವಾಗಿದ್ದಾವೆ ಅಂತ ಹೇಳಿ ಇವತ್ತಾದ್ರೂ ನಾನು ಹೇಳ್ತಾ ಇದ್ದೀನಿ. ಖಂಡಿತ. ಹಾಗಾದ್ರೆ ತಮಗೂ ತಿಳಿದಿರೋ ಹಾಗೆ ಚುನಾವಣೆ, ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಚುನಾವಣೆ ಇನ್ನೇನು ಕೇವಲ 5 ದಿನಗಳ ಕಾಲ ಉಳಿದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಸುತ್ತ ವಾಹಿನಿ ಮುಖೇನ ತಾವು ತಮ್ಮ ವಾರ್ಡಿನ ಮಹಾಜನತೆಗೆ ಅಂದ್ರೆ ಮತದಾರ ಬಂಧುಗಳಿಗೆ ಕಟ್ಟ ಕಡೆಯದಾಗಿ ಹೇಳೋದಾದ್ರೂ ಏನು ಸರ್, ಕೇಳೋದಾದ್ರೂ ಏನು? ನನ್ನ 3ನೇ ವಾರ್ಡಿನ ಮತದಾರರಲ್ಲಿ ನನ್ನ ಒಂದು ವಿನಂತಿ, ಯಾವುದೇ ಆಸೆ ಅಭಿಷೇಕಗಳಿಗೆ ಬಲಿಯಾಗಬೇಡಿ, ಯಾವುದೇ ಜಾತಿಗೆ ಮನಸೋಲ್ಬೇಡಿ, ಪ್ರಾಮಾಣಿಕವಾದ ಪ್ರಯತ್ನ, ಪಾರದರ್ಶಕವಾದ ಆಡಳಿತ. ಈ ಒಂದು ದಿನಾಂಕ 17/8/2025 ನಡೆಯತಕ್ಕಂಥ ಐತಿಹಾಸಿಕ ಚುನಾವಣೆಯಲ್ಲಿ NDA ಮೈತ್ರಿಕೂಟ BJP ಮತ್ತು BJP ಬೆಂಬಲಿತ JDS ಪಕ್ಷ ಅಧಿಕಾರಕ್ಕೆ ಖಂಡಿತ ಬರುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಈ ಹಿನ್ನೆಲೆಯಲ್ಲಿ ನೀವು ನಮಗೆ ಸ್ಪಷ್ಟ ಬಹುಮತವನ್ನ ಕೊಡಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ತೇನೆ. ಖಂಡಿತ ಒಳ್ಳೆ ವಿಚಾರ ಸರ್. ತಮ್ಮ ಒಂದು ರಾಜಕೀಯದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಕ್ಷೇತ್ರದ ಹಾಗೂ ನಾಡಿನ ಸಮಸ್ತ ನಾಡಿನ ಎಲ್ಲ ಜನತೆಯ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದ ಸರ್. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಅಜ್ಜಂಪುರ ತಾಲೂಕಿನ ಪಟ್ಟಣ ಪಂಚಾಯಿತಿ ಚುನಾವಣೆಯ
ವಾರ್ಡ್ ನಂಬರ್ 3ರ NDA ಮೈತ್ರಿಕೂಟದ JDS ಪಕ್ಷದ ಪ್ರಬಲ ಅಭ್ಯರ್ಥಿಗಳು ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಎಸ್ ಶಿವಾನಂದ್ರವರು ಆಡಿರ್ತಕ್ಕಂತಹ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯೂ ನಿಮ್ಮದೇ, ನಿರ್ಧಾರವೂ ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ವೋಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.